ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿದ್ದಂಥ ಗುಲಾಂ ನಬಿ ಆಜಾದ್ ಅವರು ಪಕ್ಷವನ್ನು ತೊರೆಯುವಾಗ ಎಲ್ಲ ವಾಹಿನಿಗಳಿಗೆ ಸಂದರ್ಶನವನ್ನು ಕೊಡ್ತಾಯಿದ್ರು. ಸಂದರ್ಶನವನ್ನು ಕೊಡುವಾಗ ಒಂದು ವಿಷಯವನ್ನು ಅವರು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದರೆ, ರಾಹುಲ್ ಗಾಂಧಿ ಹೇಗೆ ಅಪ್ರಬುದ್ಧನಾಗಿದ್ದಾನೆ, ಹೇಗೆ ಈತನಿಗೆ ರಾಜಕೀಯ ಹೊಳಹುಗಳಿಲ್ಲ, ಹೇಗೆ ಈತ ರಾಜಕೀಯವಾಗಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದಷ್ಟು ದುರ್ಬಲನಾಗಿದ್ದಾರೆ, ಜೊತೆಗೆ ಪ್ರಿಯಾಂಕಾ ವಾಡ್ರಾ ಹೇಗೆ ರಾಜೀವ್ ಗಾಂಧಿಗೆ ಹಿಂದುಗಡೆ ನಿಂತು ಶಕ್ತಿಯಾಗಿ ಓಡಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಎಲ್ಲ ಕಡೆ ಹೇಳ್ತಾಯಿದ್ರು. ರಾತ್ರಿ ಎಲ್ಲ ಕೂತು ರಾಜೀವ್ ಗಾಂಧಿ ಮತ್ತು ಗುಲಾಂ ನಬಿ ಆಜಾದ್ ಚರ್ಚೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಆವಾಗ ಕಾಫಿ ಟೀ ತಂದುಕೊಟ್ಟು ಪಕ್ಕದಲ್ಲಿ ತಂದೆಯ ಪಕ್ಕದಲ್ಲಿ ನಿಂತು ಎಲ್ಲ ವಿಷಯಗಳನ್ನು ಪ್ರಿಯಾಂಕಾ ವಾಡ್ರಾ ಕೇಳಿಸ್ಕೊತಾ ಇದ್ದರು. ಆದರೆ ಆಕೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶವನ್ನು ಸ್ವತಃ ಅವ್ರ ತಾಯಿಯೇ ಕೊಡ್ತಾ ಇಲ್ಲ. ಏಕೆಂದರೆ ಮಗನ ಮೇಲಿನ ಅತಿಯಾದ ವ್ಯಾಮೋಹದಿಂದಾಗಿ ಪ್ರಿಯಾಂಕಾ ವಾಡ್ರಾ ಇವತ್ತು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಯಾವಾಗಲೂ ಗುಲಾಂ ನಬಿ ಆಜಾದ್ ಹೇಳೋರು. ಮುಂದೆ ಕಾಲಘಟ್ಟದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಬೇಕಾದಷ್ಟು ಅವಕಾಶಗಳನ್ನು ಈಕೆಗೆ ಕೊಡಲಾಯಿತು. ಸ್ವತಃ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯ 80 ಕ್ಷೇತ್ರಗಳ ಜವಾಬ್ದಾರಿಯನ್ನು ಒಂದು ಕಾಲಕ್ಕೆ ಪ್ರಿಯಾಂಕಾ ವಾಡ್ರಾಗೆ ಕೊಡಲಾಗಿತ್ತು. 80 ಕ್ಷೇತ್ರಗಳು 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಎರಡನೇ ಅವಧಿ. 2014ರಲ್ಲಿ ಆಕಸ್ಮಿಕವಾಗಿ ನರೇಂದ್ರ ಮೋದಿಯವರು ಗೆದ್ದಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದರು. ಆವಾಗ ಗೆಲ್ಲಲೇಬೇಕಾದಂಥ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಉತ್ತರ ಪ್ರದೇಶದಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂಥ ಪ್ರಿಯಾಂಕಾ ವಾಡ್ರಾಗೆ ಜವಾಬ್ದಾರಿಯನ್ನು ಕೊಟ್ಟರು. ಜವಾಬ್ದಾರಿ ಕೊಟ್ಟ ಸಂದರ್ಭದಲ್ಲಿ ಬಂದಂಥ ಸೀಟುಗಳು ಎಷ್ಟು ಅಂತ ಕೇಳಬೇಕು ನೀವು. ಒಂದೇ ಒಂದು ಸೀಟನ್ನು ಕಾಂಗ್ರೆಸ್ ಗೆದ್ಕೋತದೆ. ಅದು ಕೂಡ ಸೋನಿಯಾ ಗಾಂಧಿಯವರ ಕ್ಷೇತ್ರದಲ್ಲಿ ಆಕೆಯ ಗೆಲುವನ್ನು ಬಿಟ್ಟರೆ ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಕಾಂಗ್ರೆಸ್ಸು ಅಡ್ರೆಸ್ ಇರಲಾರ್ದಾಗ ಹೋಗಲಾಗುತ್ತೆ. ಮುಂದೆ 2017ರ ಚುನಾವಣೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. 403 ಸೀಟುಗಳು. ಲಡ್ಕಿ ಹೂँ ಲಡ್ ಸಕ್ತಿ ಹೂँ ಅಂತ ಬರ್ತಾರೆ ಪ್ರಿಯಾಂಕಾ ವಾಡ್ರಾ. ಯಾವ ಮಟ್ಟಿಗೆ ಅಲ್ಲಿ ವರ್ಚಸ್ಸನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ತಾವು ಕಸ ಗೂಡಿಸಿ ವಿಡಿಯೋ ಮಾಡಿಸಿ ಎಲ್ಲ ಕಡೆ ವೈರಲ್ ಮಾಡ್ತಾರೆ, ಅಲ್ಲೇ ಮನೆಯನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಚುನಾವಣೆ ಆದಮೇಲೆ ಫಲಿತಾಂಶ ನೋಡಿದರೆ 403 ಸೀಟುಗಳಲ್ಲಿ 2 ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುತ್ತೆ. ಅಂದರೆ ಚುನಾವಣಾ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ವಿಫಲರಾದಂಥ ಕಾಂಗ್ರೆಸ್ಸಿನ ರಾಜಕಾರಣಿ, ಈ ಅಂಗಡಿ ಏನಿದೆಯಲ್ಲ ಕಾಂಗ್ರೆಸ್ ಅಂಗಡಿಯ ಒಬ್ಬ ಸದಸ್ಯ ಆದಂಥ ಪ್ರಿಯಾಂಕಾ ವಾಡ್ರಾ ಚುನಾವಣಾ ರಾಜಕಾರಣದಲ್ಲಿ ಅತ್ಯಂತ ಫೇಲ್ಯೂರು ಅಂತ ಈಗಾಗಲೇ ರುಜುವಾತಾಗಿ ಹೋಗಿದೆ. ಆದರೆ ಇತ್ತೀಚೆಗೆ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತು 2ದರಲ್ಲಿ ಗೆದ್ದಂಥ ರಾಹುಲ್ ಗಾಂಧಿ ಕೊನೆಗೆ ತನ್ನ ವಯನಾಡು ಸೀಟನ್ನು ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಯಾರಿಗೆ ಇನ್ನೊಂದು ಸೀಟ್ ಕೊಡೋದು ಅಂತ ಬಂದ ಸಂದರ್ಭದಲ್ಲಿ ತನ್ನ ಹಕ್ಕನ್ನು ಪ್ರತಿಪಾದಿಸಿದವರು ಪ್ರಿಯಾಂಕಾ ವಾಡ್ರಾ. ಇಟಲಿಯಿಂದ ಬಂದಂಥ ಸೋನಿಯಾ ಗಾಂಧಿ ಮಗಳಿಗೆ ಪಟ್ಟವನ್ನು ಕಟ್ಟಿಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇಟಲಿಯಲ್ಲಿ ಕೂಡ ಮಗನಿಗೆ ಉತ್ತರಾಧಿಕಾರ ಕೊಡುವಂಥ ಅಲ್ಲಿಯ ಸಂಪ್ರದಾಯ ಏನಿದೆ ಅದನ್ನೇ ಇಲ್ಲಿ ಮುಂದುವರಿಸ್ಕೊಂಡು ಹೋದಂಥ ಸೋನಿಯಾ ಗಾಂಧಿ ಇಲ್ಲಿವರೆಗೂ ಅವಕಾಶ ಕೊಡದೇ ಇದ್ದವರು ವಯನಾಡಿನ ಚುನಾವಣೆಯ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ವಾಡ್ರಾಗೆ ಅವಕಾಶ ಮಾಡಿಕೊಟ್ಬಿಟ್ರು. ವಿಷಯ ಹೇಗೆ ಪ್ರಿಯಾಂಕಾ ವಾಡ್ರಾ ಬಂದರು ಅನ್ನೋದರ ಬಗ್ಗೆ ಅಲ್ಲ ಇವತ್ತು ಚರ್ಚೆ ಮಾಡ್ತಾ ಇರೋದು. ವಿಷಯ ಅದಲ್ಲ, ವಿಷಯ ಬೇರೆ. ಆ ವಿಷಯವನ್ನು ತಮ್ಮೆದುರಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಿನ್ನೆ ಇಲ್ಲ ಮೊನ್ನೆ 8ನೇ ತಾರೀಕಿಗೆ ಅತ್ಯಂತ ಪ್ರಮುಖವಾದ ವಿಚಾರದ ಕುರಿತು ಸಂಸತ್ತಿನಲ್ಲಿ ಚರ್ಚೆ. ಒಂದೇ ಮಾತ್ರ 150 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆಯಲ್ಲಿ ಯಾವಾಗಲೂ ಹೇಗಿರುತ್ತೆ ಅಂತಂದರೆ, ಯಾರು ಅದ್ವಿತೀಯವಾಗಿ ಮಾತನಾಡ್ತಾರೋ, ಯಾರು ನಿರರ್ಗಳವಾಗಿ ಮಾತಾಡ್ತಾರೋ, ಯಾರು ಇಡೀ ಸಭಾಭವನವನ್ನು ಮೋಡಿಗೊಳಿಸಬಲ್ಲರು ಅಂಥವ್ರಿಗೆ ಯಾವಾಗಲೂ ಮಾತನಾಡುವ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ನಿಮ್ಗೆ ಗೊತ್ತಿರಲಿ, ಸ್ವತಃ LK ಅಡ್ವಾಣಿಯವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೂಡ ಅವರ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರುವ ಸಂದರ್ಭದಲ್ಲಿ ಕಡೆಯ ಭಾಷಣವನ್ನು ಅಡ್ವಾಣಿ ಮಾಡ್ತಾ ಇರಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಮಾಡ್ತಾಯಿದ್ರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾಷಣ ಮಾಡೋರ ಕೊರತೆ ಇಲ್ಲ, ಅದ್ಭುತವಾಗಿ ಭಾಷಣ ಮಾಡುವಂಥ ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಅಲ್ಲಿ ಸರಿಯಾಗಿ ವಿಷಯವನ್ನು ಪ್ರತಿಪಾದನೆ ಮಾಡಬಲ್ಲಂಥ, ಜನರನ್ನು ಸೆಳೆಯಬಲ್ಲಂಥ, ಹೌದು ಅಂತ ಸಾಬೀತು ಮಾಡಬಲ್ಲಂಥ ಮಾತುಗಾರರೇ ಇಲ್ಲ. ಯಾವಾಗ ನರೇಂದ್ರ ಮೋದಿ ಅಂಥ ಟಾಲ್ ಲೀಡರ್
ಸಂಸತ್ತಿನಲ್ಲಿ ಒಂದೇ ಮಾತರಂ ಕುರಿತು ಮಾತನಾಡ್ತಾ ಜವಾಹರ್ಲಾಲ್ ನೆಹರು ಅವ್ರನ್ನ ಇಂಚಿಂಚಿಗೂ ಕೊಚ್ಚಿ ಹಾಕಿ ಕಾಂಗ್ರೆಸ್ ಯಾವ ರೀತಿ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಪ್ರತಿಪಾದಿಸ್ತಾ ಇರುವಾಗ ಎದುರುಗಡೆ ಉಪನಾಯಕನಾದಂಥ ಗೌರವ್ ಗೊಗೊಯನ್ನು ನಿಲ್ಲಿಸಿದರೆ ಎಲ್ಲಾದರೂ ಅದು ಜನರ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಏನ್ರಿ? ಅದಾದ ಮೇಲೆ ಪ್ರಿಯಾಂಕಾ ವಾಡ್ರಾ ಮಾತಿಗೆ ಶುರು ಮಾಡ್ತಾರೆ. ನೋಡಿ, ವಿಚಿತ್ರ ನೋಡಿ, ಸ್ವತಃ ರಾಹುಲ್ ಗಾಂಧಿಯವರು ನಿನ್ನೆ ಸಂಸತ್ತಿನ ಪರಿಸರದಲ್ಲೇ ಇದ್ದರು. ಹೊರಗಡೆ ಮಾಧ್ಯಮದವ್ರ ಜೊತೆ ಮಾತಾಡಿದರು. ಸಂಸತ್ತಿನ ಒಳಗಡೆ ಬಂದು ಅಟೆಂಡೆನ್ಸ್ ಹಾಕಿ ಹೊರಗಡೆ ಹೋದರು. ಆದರೆ ಈತ ಒಂದೇ ಮಾತರಂ ಚರ್ಚೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಆಡಿದ ಮಾತಿಗೆ ಕೌಂಟರ್ ಕೊಡಲಿಕ್ಕೆ ತನ್ನದೇ ಕಾಂಗ್ರೆಸ್ಸನ್ನು ತುಷ್ಟೀಕರಣದ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧರಾಗಲಿಲ್ಲ. ಅವರು ಸಿದ್ಧರಾಗಲಿಲ್ಲವೋ ಅಥವಾ ಅವರು ಪಕ್ಷದವರು ನೀವು ಮಾತನಾಡಬೇಡಿ, ಇದು ಅತ್ಯಂತ ಸೂಕ್ಷ್ಮ ವಿಷಯವಿದು, ನೀವೇನಾದರೂ ಮಾತನಾಡುವಾಗ ಒಂದು ಸಣ್ಣ ಪುಟ್ಟ ಎಡವಟ್ಟಾದರೂ ಕೂಡ ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗತ್ತೆ ಅಂತ ಹೇಳಿ ಹೆದರಿಸಿದರು. ಯಾಕೆಂದರೆ ಹಿಂದೆ ಒಂದು ಸಲ ರಾಹುಲ್ ಗಾಂಧಿ ಹೇಳಿದರು, ನಾನು ಯಾವಾಗ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಅದು ನಿಲ್ತೇನೆ ಅವಾಗ ನಮ್ಮ ಸಹೋದ್ಯೋಗಿಗಳು, ಕಾಂಗ್ರೆಸ್ ಸಹೋದ್ಯೋಗಿಗಳೆಲ್ಲ ಗಾಬರಿಯಾಗಿಬಿಡ್ತಾರೆ, ನಾನು ಏನು ಮಾತಾಡ್ತೇನೆ ಅಂತ ಭಯ ಅವ್ರನ್ನ ಕಾಡತ್ತೆ ಅಂತ ಸ್ವತಃ ರಾಹುಲ್ ಗಾಂಧಿ ಒಂದು ಸಲ ಹೇಳಿದರು. ಹಾಗೆ ನಿನ್ನೆ 8ನೇ ತಾರೀಕು ಇದೇ ರೀತಿಯಾದಂಥ ವಿದ್ಯಮಾನ ಆಗಿಬಿಡುತ್ತೆ. ತನ್ನ ಭಾಷಣದ ಓಘದಲ್ಲಿ ಎಲ್ಲಿ ಸಿಗಾಕೊಂಡ್ಬಿಡ್ತೇನೋ ಅಂತ ಭಯಕ್ಕೆ ತಪ್ಪಿಸಿಕೊಂಡು ಅವರೇನಾದರೂ ಓಡಾಡಿದರು ಅನ್ನುವ ಅನುಮಾನ ಯಾರಿಗಾದರೂ ಕಾಡುವುದು ಸ್ವಾಭಾವಿಕ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಈ ಅವಕಾಶವನ್ನು ಪ್ರಿಯಾಂಕಾ ವಾಡ್ರಾ ಬಳಸ್ಕೊಂಡದ್ದು. ಆಕೆ ಮಾತನಾಡಿದ್ದು ತುಂಬ ಬಾಲಿಶವಾಗಿತ್ತು. ಅದು ಸಮರ್ಥನೀಯವೂ ಆಗಿರಲಿಲ್ಲ ಮತ್ತು ರಾಜಕೀಯ ಮುತ್ಸದ್ದಿತನವೂ ಕೊಡಿರಲಿಲ್ಲ. ಆದರೆ ಸುಳ್ಳುಗಳನ್ನು ಆಕೆ ಹೇಳಲಿಲ್ಲ. ಆಕೆ ನರೇಂದ್ರ ಮೋದಿಯವರು ತಮ್ಮ ವಿರುದ್ಧ ಮಾಡುವಂಥ ದಾಳಿ ಏನಿದೆ ಅದರ ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದಾರೆ. ಜವಾಹರ್ಲಾಲ್ ನೆಹರು ಅವ್ರ ಕುರಿತು ಅವರು ಮಾಡುವಂಥ ಆರೋಪಗಳೇನಿದ್ದಾವೆ ಅದರದ್ದು ಪಟ್ಟಿ ಮಾಡಿಬಿಡಿ, ಸಂಸತ್ತಿನಲ್ಲಿ ಅದಕ್ಕೂ ಸಮಯವನ್ನು ಮೀಸಲಾಗಿ ಬಿಟ್ಟು ಬಿಡೋಣ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿಬಿಡಲಿ ಅನ್ನುವಂಥ ಕೌಂಟ್ರನ್ನು ಕೊಟ್ಟರು. ಆದರೆ ಆಕೆ ಬಾಲಿಶ ಆಗಿದ್ದೆಲ್ಲಿ ಅಂದರೆ, ಯಾವ ಕಾರಣಕ್ಕಾಗಿ ನೀವು ಒಂದೇ ಮಾತ್ರ ಬಗ್ಗೆ ಚರ್ಚೆ ಆಡ್ತಾ ಇದ್ರಿ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಮಾತನ್ನು ಶುರು ಮಾಡ್ತಾರೆ. ಆಮೇಲೆ ಆಕೆ ಇಡೀ ಭಾಷಣ ತಯಾರಿ ಇಲ್ಲದೆ ಕೇವಲ ಭಾರತೀಯ ಜನತಾ ಪಾರ್ಟಿ ಮೇಲೆ ದಾಳಿ ಮಾಡಬೇಕು ಅಂತಲೇ ತಯಾರಿಯಾಗಿ ಹಾಗೆ ಬಂದದ್ದು ಕಾಣ್ತಾ ಇರ್ತೇವೆ ವಿನಃ ಅಲ್ಲಿ ಪ್ರಬುದ್ಧತೆಯಾಗಲಿ ಪಕ್ವತೆಯಾಗಲಿ ಎಲ್ಲಿಯೂ ಕಾಣಿಸಲೇ ಇಲ್ಲ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಕಡೆ ಕರ್ನಾಟಕದಲ್ಲಿ ನಾಯಕತ್ವದ ಭಾಳ ದೊಡ್ಡದಾದಂಥ ಬಿಕ್ಕಟ್ಟು ಸಂಭವಿಸಿದೆ. ಪ್ರಿಯಾಂಕಾ ವಾಡ್ರಾ ಡಿ.ಕೆ. ಶಿವಕುಮಾರ್ ಪರವಾಗಿ ನಿರಂತರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂಥ ಹೆಣ್ಮಗಳು, ನೆನ್ಪಿಟ್ಕೊಳ್ಳಿ. ಏಕೆಂದರೆ ತನಗೆ ಏನೇನು ಸಕಲ ಸೌಲಭ್ಯಗಳು ಬೇಕೋ ಎಲ್ಲ ವೈಭವಗಳನ್ನ ಆಕೆಗೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡುವುದೇ ಸ್ವತಃ ಡಿ.ಕೆ. ಶಿವಕುಮಾರ್. ರಾಹುಲ್ ಗಾಂಧಿ ಪಕ್ಷದ ಮೇಲೆ ಯಾವ ರೀತಿ ಹಿಡಿತವನ್ನು ಇಟ್ಬಿಟ್ಟಿದ್ದಾರೆ ಅಂತಂದರೆ, ಸೋನಿಯಾ ಗಾಂಧಿ ಕೂಡ ಮಾತನಾಡದ ಸ್ಥಿತಿಗೆ ಹೋಗಿ ನಿಂತುಬಿಟ್ಟಿದ್ದಾರೆ. ಅತಿ ಹೆಚ್ಚು ಬಣ ಇರೋದು ರಾಹುಲ್ ಗಾಂಧಿ ಕಡೆ. ರಾಹುಲ್ ಗಾಂಧಿ ಏಕಮೇವಾದ್ವಿತೀಯ ನಾಯಕನಾಗಿ ಕಾಂಗ್ರೆಸ್ನಲ್ಲಿ ಹೊರಹೊಮ್ತಾ ಇದ್ದಾರೆ. ಆದರೆ ಪ್ರಿಯಾಂಕಾ ವಾಡ್ರಾ ಅಸರ್ಟ್ ಮಾಡ್ಕೊಳ್ಳಿಕ್ಕೆ, ಪಕ್ಷವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ, ಮೊನ್ನೆ 8ನೇ ತಾರೀಕು ಅವರು ಲೋಕಸಭೆಯಲ್ಲಿ ಮಾತನಾಡಿದಂಥ ಭಾಷಣ ನೋಡಿದಾಗ ನನಗನ್ನಿಸ್ತು, ನೋಡಿ, ಒಂದು ಪಕ್ಷದಲ್ಲಿ ಎಲ್ಲರೂ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬರು ಅದ್ವಿತೀಯವಾದಂಥ ಸಂಘಟನಾ ಚತುರರು ಇರ್ತಾರೆ, ಇನ್ನೊಬ್ಬರು ಅದ್ವಿತೀಯವಾದಂಥ ವಾಗ್ಮಿಗಳಾಗಿರ್ತಾರೆ, ಇನ್ನೊಬ್ಬರು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ ಅಜಾತ ಶತ್ರುಗಳಾಗಿರ್ತಾರೆ, ಮತ್ತೊಬ್ಬರು ಸ್ನೇಹಶೀಲರಾಗಿ ಉಳಿದ ಪಕ್ಷದವ್ರನ್ನ ಜೊತೆಗೆ ಸೇರಿಕೊಂಡು ಹೋಗುವಂಥ ನಿಲುವನ್ನು ಮನಸ್ಥಿತಿಯನ್ನು ಹೊಂದವರಾಗಿರ್ತಾರೆ. ಒಂದು ಪಕ್ಷದಲ್ಲಿ ಎಲ್ಲ ರೀತಿಯ ಜನ ಬೇಕು. ಆದರೆ ರಾಹುಲ್ ಗಾಂಧಿಯ ದುರಂತ ಏನಂದರೆ, ನಾನು ಹೇಳಿದ ಯಾವ ಕ್ವಾಲಿಟಿಗಳು ಆತನಲ್ಲಿ ಕಾಣಿಸಲೇ ಇಲ್ಲ. ಈಗ ವಿಷಯಕ್ಕೆ ಬರ್ತೇನೆ. ವಿಷಯ ಕರ್ನಾಟಕದಲ್ಲಿ ನಾಯಕತ್ವದ ಬಿಕ್ಕಟ್ಟಿದೆ. ನಾಯಕತ್ವದ ಬಿಕ್ಕಟ್ಟು ಸಂಭವಿಸಿದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಗದ್ದುಗೆಯನ್ನು ಕೊಡಿಸಬೇಕಾದಂಥ ಹೊಣೆಗಾರಿಕೆ ಪ್ರಿಯಾಂಕಾ ವಾಡ್ರಾ ಆಗಿದೆ. ಆದರೆ ಪ್ರಿಯಾಂಕಾ ವಾಡ್ರಾ ಆ ರೀತಿ ಮುಂದುವರಿಯಲಿಕ್ಕೆ ಸ್ವತಃ ರಾಹುಲ್ ಗಾಂಧಿ ಬಿಡೋದಿಲ್ಲ. ಜೊತೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಏನೇ ಹೈಕಮಾಂಡ್ ಹೇಳಿದರೂ ಕೂಡ ನಾನು ಹೇಗೆ ಬೇಕೋ ಹಾಗೆ ನಡ್ಕೋತೇನೆ ವಿನಃ ನೀವು ಹೇಳಿದಾಗ ಕೇಳೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ಹಿಂದೆ 2 ಕಡೆ ಈಗಾಗಲೇ ಪ್ರಿಯಾಂಕಾ ವಾಡ್ರಾ ಫೇಲ್ ಆಗಿದ್ದಾರೆ. ಒಂದು, ಈಕೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಪರವಾಗಿ ನಿರಂತರವಾಗಿ ಬ್ಯಾಟಿಂಗ್ ಮಾಡಿದರು. ಅಶೋಕ್ ಗೆಹ್ಲೋಟ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷವನ್ನು ಮುನ್ನಡೆಸಿದ ವ್ಯಕ್ತಿ ಸಚಿನ್ ಪೈಲಟ್ಟು
ಮತ್ತು ಅಲ್ಲಿಯ ನಾಯಕತ್ವವನ್ನು ನೋಡಿಕೊಂಡಂಥ ವ್ಯಕ್ತಿ ಅವರೇ, ಸಂಘಟನೆಯನ್ನು ಮೆರೆದವರವರೇ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡಿದಂಥ ಪ್ರಿಯಾಂಕಾ ವಾಡ್ರಾ. ಆಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಗಲಿಲ್ಲ. ಪಂಜಾಬದ ರಾಜಕಾರಣದ ಸಂದರ್ಭದಲ್ಲಿ ಅಲ್ಲಿ ಸರ್ದಾರ್ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗು ಕಿವಿ ಕಚ್ಚಿರುವ ಒಂದೇ ಕಾರಣಕ್ಕೆ ಸಿಕ್ಸರ್ ಸಿದ್ದುನ ಮಾತನ್ನು ಕೇಳಿಕೊಂಡು ಇಡೀ ಪಂಜಾಬದ ರಾಜಕಾರಣವನ್ನು ಸಂಪೂರ್ಣವಾಗಿ ಹೋಪ್ಲೆಸ್ ಮಾಡಿದ್ದು ಇದೇ ಪ್ರಿಯಾಂಕಾ ವಾಡ್ರಾ. ಪ್ರಿಯಾಂಕಾ ವಾಡ್ರಾ ಮುತ್ಸದಿ ಅಲ್ಲ ಅಂತ ನಾನು 1000 ಬಾರಿ ಹೇಳಬಲ್ಲೆ. ಆದರೆ ರಾಹುಲ್ ಗಾಂಧಿಗೆ ಚಾಲೆಂಜಿಂಗ್ ಆಗಿ, ಪ್ರತಿಸ್ಪರ್ಧಿಯಾಗಿ ಪಕ್ಷವನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳಬೇಕು ಅಂತ ಹೋರಾಟ ಮಾಡಬಲ್ಲಂಥ ಕೆಚ್ಚು ಆಕೆಯಲ್ಲಿದೆ. ಅದು ನಿನ್ನೆ ನನಗೆ ಕಾಣಿಸ್ತಾ ಇತ್ತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.